ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ರೇಣುಕಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಸೊ ಇವತ್ತಿನ ರೆಸಿಪಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಾನು ಮೋತಿಚೂರ್ ಲಾಡು ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಇವತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನು ಇವತ್ತು ಟೋಟಲು 101 ಮೋತಿಚೂರ್ ಲಡ್ಡು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದು ದೇವ್ರ ಪ್ರಸಾದಿಗೆ ಅಂತ 1 kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜರಡಿ ಮಾಡಿ ನಾನು ನೀಟಾಗಿ ನಾವು ಹೇಗೆ ಬಜ್ಜಿಗೆ ಹೇಗೆ ತಯಾರಿಸ್ಕೊತೀವಿ ಆ ಥರ ನಾನು ಒಂದು ಚೂರು ಅದರಲ್ಲಿ ಗಂಟು ಇರಲಾರ್ದಂಗೆ ಅದನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಬಾಣಲೆಯಲ್ಲಿ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿ ಅದು ಚೆನ್ನಾಗಿ ಕಾಯ್ದ ನಂತರ ಅದರಲ್ಲಿ ನಾವು ಬಜ್ಜಿ ಹೇಗೆ ಮಾಡ್ತೀವಲ್ವ ಬೋಂಡ ಆ ಥರ ಕರಿಬೇಕು. ಆಯಿಲ್ ತುಂಬ ಹೈ ಫ್ಲೇಮಲ್ಲಿ ಇರಬೇಕು, ಯಾಕಂದರೆ ಗರಿ ಗರಿಯಾಗಿ ಬರಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪ ಹೈ ಫ್ಲೇಮಲ್ಲಿ ಇರಬೇಕು. ಈಗ ನಾವೇನು ಕಡಲೆ ಹಿಟ್ಟನ್ನ ಕಲಿಸ್ಕೊಂಡಿರ್ತೀವಲ್ವ, ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಈಗ ಆಯಿಲಲ್ಲಿ ಹಾಕಬೇಕು. ಆಯಿಲ್ ಬಿಸಿ ಆದ ತಕ್ಷಣ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಡಲೆ ಹಿಟ್ಟು ಮಿಕ್ಸ್ನ ಎಣ್ಣೆಯಲ್ಲಿ ಕರಿಬೇಕು. ಯಾಕಂದರೆ ಇಲ್ಲಿ ನಾವು ಯಾವ ಶೇಪ್ ಬೇಕಾದರೂ ಹಾಕ್ಬೋದು. ಯಾಕಂದರೆ ನಾವು ಪೂರ್ತಿ ಕ್ರಿಸ್ಪಿ ಆದಮೇಲೆ ನಾವು ಮಿಕ್ಸಿಗೆ ನಾವು ಬೂಂದಿ ಥರ ನಾವು ಗ್ರೈಂಡ್ ಮಾಡ್ಕೊತೀವಲ್ವ, ಈಗ ನಮಗೆ ಬೂಂದಿ ಶೇಪಲ್ಲಿ ಬೇಕಂದರೆ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿಗೆ ಮಾಡಿ. ಈಗ ನಾನು ಪೂರ್ತಿ 1.5 kg ತೊಗೊಂಡಿದ್ದೀನಿ, ಯಾಕಂದರೆ ನನಗೆ 101 ಲಾಡು ಮಾಡೋದಿದೆ. ಸೊ ಅದಕ್ಕೆ ನಾನು ಅಷ್ಟೊಂದು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ನೀವು ಮಾಡುವಾಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೊರಿ. ಇದು ತುಂಬ ಈಸಿ ಮತ್ತು ಸಿಂಪಲ್ ಮೆಥಡ್ ಇದೆ. ಈ ಮೆಥಡಲ್ಲಿ ಮಾಡಿದ್ರೂ ಮೋತಿಚೂರ್ ಲಡ್ಡು ಥರನೇ ಟೇಸ್ಟ್ ವೈಸು ಮತ್ತು ನೋಡೋಕ್ಕೆ ರೌಂಡ್ ಥರ ಮತ್ತು ಬೂಂದಿ ಥರ ತುಂಬ ಚೆನ್ನಾಗಿ ಮೋತಿಚೂರ್ ಲಡ್ಡು ಥರನೇ ಕಾಣುತ್ತೆ. ನೀವು ಈ ಥರ ಸಿಂಪಲ್ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರೆದಾಯಿತು. ಇದನ್ನು ಒಂದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಆ ಥರನೇ ನಾನು ಎಲ್ಲ ಮಾಡಿ ಸೈಡಲ್ಲಿ ಇಟ್ಕೋತೀನಿ. ಆಮೇಲೆ ಅದಕ್ಕೆಲ್ಲ ನಾನು ಮಿಕ್ಸಿ ಗ್ರೈಂಡರಲ್ಲಿ ಚಿಕ್ಕದಾಗಿ ಬೂಂದಿ ಆಗುವವರೆಗೂ ಅದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ. ಮೀಡಿಯಮ್ ಸೈಜಲ್ಲಿ ಮಾಡಿದ್ರೂ ಬೂಂದಿ ಆಗುತ್ತೆ. ಆಮೇಲೆ ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡಬಾರ್ದು, ಮೀಡಿಯಮ್ ಸೈಡಲ್ಲಿ ಸಾಕು. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಎಷ್ಟು ದಪ್ಪ ಇರುತ್ತೆ ಅದನ್ನೆಲ್ಲ ತೆಗ್ದು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇದರಲ್ಲಿನೂ ದಪ್ಪ ಬರ್ತೈತೆ. ಅದನ್ನು ನಾನು ಲಾಸ್ಟಲ್ಲಿ ಗ್ರೈಂಡ್ ಮಾಡ್ಕೋತೀನಿ. ಸೊ ನೋಡಿ ಫ್ರೆಂಡ್ಸ್, ಮಿಕ್ಕಿದೆಲ್ಲನೂ ನಾನು ಹಾಗೆ ಗ್ರೈಂಡ್ ಮಾಡಿಕೊಂಡು ಬೂಂದಿನ ತಯಾರಿಸ್ಕೊತಾ ಇದ್ದೀನಿ. ತುಂಬ ಈಸಿ ಮೆಥಡ್ ಇದೆ, ನೀವು ಈ ಥರನೇ ಟ್ರೈ ಮಾಡಿ. ಉಳಿದಿರ್ತಕ್ಕಂಥ ಮಿಶ್ರಣವನ್ನು ನಾನು ಈಗ ಹಾಗೆ ಈ ಥರನೇ ಈಗ ತಯಾರಿಸ್ಕೊತೀನಿ. ತುಂಬ ಈಸಿ ಮೆಥಡ್ ಇದೆ. ಇವಾಗ ನಾನು ಬೂಂದಿಗೆ ಪಾಕ ತಯಾರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 2.5 ಗ್ಲಾಸಷ್ಟು ನಾನು ಸಕ್ಕರೆನ ಹಾಕಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ ನಾನು ನೀರನ್ನು ಕೂಡ ಅಷ್ಟೇ ಹಾಕ್ತೀನಿ. ನಾವು ಯಾವಾಗಲೂ ಮೆಜರ್ಮೆಂಟ್ ಸರಿಯಾಗಿ ನಾವು ಪಾಕವನ್ನು ತಯಾರಿಸಿದರೆ ಪಾಕವು ಅಷ್ಟೇ ಚೆನ್ನಾಗಿ ಒಂದು ಎಳೆಯಾಗಿ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಅದರಲ್ಲಿ ಕರೆಕ್ಟ್ ಮೆಜರ್ಮೆಂಟಿಂದ ನೀರು ಹಾಕಿದ್ದೀನಿ. ಇವಾಗ ಅದನ್ನು ನೀಟಾಗಿ ಕುದಿಯೋಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 3 ಟೈಪ್ಸ್ ಬೂಂದಿ ಮಾಡ್ಬೋದು, ಯೆಲ್ಲೋ ಮತ್ತು ರೆಡ್ಡು ಮತ್ತು ಗ್ರೀನು. ಸೊ ನಾನಿಲ್ಲಿ ಕೇಸರಿ ಕಲರ್ ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಒಂದು ಎಳೆ ಪಾಕ ಬರುವವರೆಗೂ ನಾವು ಪಾಕನ ಚೆನ್ನಾಗಿ ಕಾಯಿಸ್ಕೋಬೇಕು. ಇವಾಗ ಒಂದು 10-15 ನಿಮಿಷ ಆಯಿತು, ಪಾಕ ರೆಡಿ ಆಗ್ತೈತೆ ನೋಡಿ. ಇವಾಗ ಪಾಕ ರೆಡಿಯಾಗಿದೆ. ಸೊ ಈಗ ನಾನು ಇದರಲ್ಲಿ ಬೂಂದಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕಲಿಸ್ತಾ ಇದ್ದೀನಿ. ಪಾಕ ಎಲ್ಲ ಬೂಂದಿಯಲ್ಲಿ ಹೋಗಬೇಕು, ಆ ಥರ ನಾನು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೂಂದಿ ಎಷ್ಟು ಚೆನ್ನಾಗಿ ಆಗಿದೆ. ಈ ಥರ ಒಂದು ಈಸಿ ಮೆಥಡಲ್ಲಿ ಮಾಡಿದ್ರೂ ನಾವು ಮೋತಿಚೂರ್ ಲಡ್ಡುನ ಮನೆಯಲ್ಲೇ ತಯಾರಿಸ್ಕೋಬೋದು. ಸೊ ನೋಡಿ, ಈಗ ಪಾಕ ಎಲ್ಲ ಅದರಲ್ಲಿ ಅಬ್ಸರ್ವ್ ಆಗ್ತೈತೆ. ಪಾಕ ಸಹ ಬೂಂದಿ ಕುಡಿದಿದೆ. ಈಗೆಲ್ಲ ಮಿಕ್ಸ್ ರೆಡಿ ಆಗಿದೆ ಬೂಂದಿ ಮಾಡೋಕ್ಕೆ. ಈಗ ಒಂದು 10-15 ನಿಮಿಷ ನಾನು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ, ಕೂಲಾಗೋಕ್ಕೆ. ಯಾಕಂದರೆ
ಬಿಸಿಯಲ್ಲಿ ಬೂಂದಿ ಮಾಡಿದರೆ ಬೂಂದಿ ಎಲ್ಲ ಒಡೆದೋಗುತ್ತೆ. ಸೊ ಒಂದು ಸ್ವಲ್ಪ ಕೂಲ್ ಆಗಲಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಈಗ ನೀಟಾಗಿ ಆಗಿದೆ. ನಾನು ಒಂದು 10 ನಿಮಿಷ ಅದನ್ನು ತಣ್ಣಗಾಗಿ ಬಿಟ್ಟಿದೆ. ಈಗ ಅದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಏಲಕ್ಕಿ ಪೌಡ್ರ್ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ. ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊಂಡು ನಾವು ಆಮೇಲೆ ಬೂಂದಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಎಲ್ಲನೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಈಗ ಮೋತಿಚೂರ್ ಲಾಡು ಮಾಡೋಕ್ಕೆ ಎಲ್ಲ ಮಿಶ್ರಣ ರೆಡಿಯಾಗಿದೆ. ಇವಾಗ ನಾವು ನಮ್ಮ ಕೈಯಲ್ಲಿ ಒಂಚೂರು ತುಪ್ಪ ಹಾಕಿ, ಇಲ್ಲದೆ ಹಾಗೆ ನಾವು ಮಾಡ್ಬೋದು. ಯಾಕಂದರೆ ತುಪ್ಪ ಆ್ಯಡ್ ಮಾಡಿದ್ವಲ್ಲ, ತುಪ್ಪ ಏನು ಕೈಯಲ್ಲಿ ಸವರೋದು ಬೇಡ ಅನಿಸುತ್ತೆ ನನಗೆ. ಸೊ ನಾನು ಇಲ್ಲಿ ತುಪ್ಪ ಕೈಯಲ್ಲೇನು ಹಾಕೊಳ್ಳಿಲ್ಲ. ಹಾಗೆ ನಾನು ಮೋತಿಚೂರ್ ಲಾಡುನ ಈಗ ಕೈಯಲ್ಲಿ ಮಾಡೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಸ್ಟೆಪ್ ಆಗಿದೆ. ಮನೆಯಲ್ಲಿ ಮಾಡೋಕ್ಕೆ ಯಾವುದು ಅಸಾಧ್ಯ ಅಂತ ಅಂದ್ಕೋಬಾರ್ದು ಫ್ರೆಂಡ್ಸ್. ತುಂಬ ಈಸಿ ಟ್ರಿಕ್ಗಳು ಇರ್ತವೆ ಮಾಡೋಕ್ಕೆ. ನೋಡಿ, ಇದು ಒಂದು ಅದರಲ್ಲಿ ಈಸಿ ಟ್ರಿಕ್ ಇದೆ. ನಾವು ಮನೆಯಲ್ಲಿ ಹೇಗೆ ಮೋತಿಚೂರ್ ಲಾಡುವನ್ನು ಈಸಿಯಾಗಿ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.